ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಕ್ರೀದ್ ಹಬ್ಬದ ಟೈಮಲ್ಲೇ ಪಶ್ಚಿಮ ಬಂಗಾಳದ ಸುವೇಂದು ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಮತ್ತೊಂದು ಕಡೆ ಯೋಗಿ ಸರ್ಕಾರ ದಿಢೀರಂತ ಸಾವಿರಾರು ಆಸ್ತಿಗಳನ್ನು ವಕ್ಫ್ದು ಅಲ್ಲ ಅಂತ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದೆ. ಇತ್ತ ಟ್ರಂಪ್ ಆಪ್ತ ಅಮೆರಿಕದ ವಿದೇಶಾಂಗ ಮಂತ್ರಿ ಮಾರ್ಕೋ ರುಬಿಯೋ ಪಿಎಂ ನರೇಂದ್ರ ಮೋದಿಯೊಂದಿಗೆ 1 ಗಂಟೆ ಮಾತನಾಡಿದ್ದಾರೆ. ಮುಂಗಾರು ಮಳೆ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಹೊಸ ಎಚ್ಚರಿಕೆ ಕೊಟ್ಟಿದೆ. ಇದನ್ನು ಸೇರಿದ ಹಾಗೆ ಎಲ್ಲ ಮೇಜರ್ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಮೊದಲಿಗೆ ಯೋಗಿ ಸರ್ಕಾರ ತಗೊಂಡಿರೋ ಕ್ರಮದ ಬಗ್ಗೆ ನಿಮಗೆ ಹೇಳ್ಬಿಡ್ತೀವಿ. ಕರ್ನಾಟಕದಲ್ಲೂ ಕೂಡ ವಕ್ಫ್ ಆಸ್ತಿ ಬಗ್ಗೆ ಬಹಳ ಚರ್ಚೆ ನಡೀತಾ ಇತ್ತಲ್ಲ. ವಕ್ಫ್ ಬಿಲ್ ಬಳಿಕ ಈಗ ಉತ್ತರ ಪ್ರದೇಶದಲ್ಲಿ ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಕೇಂದ್ರದ ಉಮ್ಮೀದ್ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿದ್ದ 31,328 ವಕ್ಫ್ ಆಸ್ತಿಗಳ ರಿಜಿಸ್ಟ್ರೇಷನ್ ಅನ್ನು ಯೋಗಿ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದಾಗ ದೊಡ್ಡ ಮಟ್ಟದ ಅಕ್ರಮ, ಟೆಕ್ನಿಕಲ್ ಮಿಸ್ಟೇಕ್ಸ್ ಪತ್ತೆಯಾಗಿವೆ. ಜಾಗದ ಅಳತೆ, ಓನರ್ಶಿಪ್ ಡೀಟೇಲ್ಸ್ ಹಾಗೂ ಪ್ಲಾಟ್ ನಂಬರ್ಗಳು ವಕ್ಫ್ ಬೋರ್ಡ್ ರೆಕಾರ್ಡ್ಗೆ ಮ್ಯಾಚೇ ಆಗ್ತಾ ಇಲ್ಲ. ಹೀಗಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಯೋಗಿ ಸರ್ಕಾರ ಹೇಳಿದೆ. ಹಾಗೆ 31,192 ವಕ್ಫ್ ಪ್ರಾಪರ್ಟಿಗಳ ಮೇಲಿದ್ದ ಕ್ಲೇಮ್ ಅನ್ನ ಕೂಡ ಅಧಿಕಾರಿಗಳು ರಿಜೆಕ್ಟ್ ಮಾಡಿದ್ದಾರೆ. ಈ ಮೂಲಕ ಈ ಆಸ್ತಿಗಳು ವಕ್ಫ್ನಿಂದ ದೂರ ಆದಂತಾಗಿದೆ. ಯುಪಿಯಲ್ಲಿ ಒಟ್ಟು 1,18,302 ವಕ್ಫ್ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡಲಾಗಿತ್ತು. ಈಗ ಇದನ್ನೆಲ್ಲ ಅಧಿಕಾರಿಗಳು ಕೂಲಂಕುಷವಾಗಿ ಚೆಕ್ ಮಾಡ್ತಿದ್ದಾರೆ. ಈ ಪ್ರಕ್ರಿಯೆ ವೇಳೆ ಇವೆಲ್ಲ ಕ್ಯಾನ್ಸಲ್ ಆಗಿವೆ. ಮತ್ತೊಂದು ಕಡೆ ಬಕ್ರೀದ್ ಹಬ್ಬಕ್ಕೆ ಕೊಟ್ಟಿದ್ದ ರಜೆಯನ್ನ ಬಂಗಾಳ ಸರ್ಕಾರ ಬದಲಾವಣೆ ಮಾಡಿದೆ. ಹೊಸ ಆದೇಶದ ಪ್ರಕಾರ ಮೇ 28 ಗುರುವಾರದಂದು ಮಾತ್ರ ಬಕ್ರೀದ್ ಹಬ್ಬಕ್ಕೆ ಸಾರ್ವಜನಿಕ ರಜೆ ಇರುತ್ತೆ. ಹಿಂದಿನ ಮಮತಾ ಸರ್ಕಾರ ಮೇ 26, 27, 28 3 ದಿನ ಬಕ್ರೀದ್ ರಜೆ ಕೊಟ್ಟಿತ್ತು. ಅದರಲ್ಲಿ 2 ರಜೆಯನ್ನ ರಿಮೂವ್ ಮಾಡಲಾಗಿದೆ. ಆ 2 ದಿನ ಎಂದಿನಂತೆ ಎಲ್ಲ ಸರ್ಕಾರಿ ಕಚೇರಿಗಳು, ಸಂಸ್ಥೆಗಳು ಕೆಲಸ ಮಾಡಲಿವೆ. ಪಬ್ಲಿಕ್ ಹಾಲಿಡೇ ಇಲ್ಲ ಅಂತ ಸುವೇಂದು ಸರ್ಕಾರ ಹೇಳಿದೆ. ಇನ್ನು ಈ ಥರ ಒಂದರ ಹಿಂದೊಂದು ದೊಡ್ಡ ದೊಡ್ಡ ನಿರ್ಧಾರ ತಗೊಳ್ತಿರೋದಕ್ಕೆ ಬಂಗಾಳದ ಎಜೆಯುಪಿ ನಾಯಕ ಹುಮಾಯೂನ್ ಕಬೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು ಆಡ್ತಿರೋದು ಬೆಂಕಿಯೊಂದಿಗಿನ ಆಟ ಇದು ಅಂತ ಹೇಳಿ ಸುವೇಂದು ಅಧಿಕಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬಕ್ರೀದ್ ಟೈಮ್ನಲ್ಲಿ ಹಸುಗಳನ್ನು ತಿನ್ನಂಗಿಲ್ಲ ಅಂತ ಹೇಳ್ತಿದ್ದಾರೆ. ಮದರಸಗಳಲ್ಲಿ ಒಂದೇ ಮಾತರಂ ಕಡ್ಡಾಯ ಮಾಡಿದ್ದಾರೆ. ಈಗ ನೋಡಿದ್ರೆ ಬಕ್ರೀದ್ಗೆ 3 ದಿನದ ರಜೆಯನ್ನು 1 ದಿನ ಮಾತ್ರ ಮಾಡಿದ್ದಾರೆ. ಇದನ್ನು ಒಪ್ಪೋಕ್ಕಾಗಲ್ಲ. ಕುರಾನ್ನಲ್ಲಿ ಹೇಳಿರೋ ಹಾಗೆ ನಾವು ಬಲಿ ಕೊಟ್ಟೇ ಕೊಡ್ತೇವೆ. ಎಷ್ಟೇ ರೂಲ್ಸ್ ತಂದರೂ ಕೂಡ ಗೋ ಹತ್ಯೆ ತಡೆಯೋಕೆ ಆಗಲ್ಲ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ ಹುಮಾಯೂನ್ ಕಬೀರ್. ಅಂದ ಹಾಗೆ ಈ ಹೊಸ ರೂಲ್ಸನ್ನು ಕೋಲ್ಕತ್ತಾ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಏನೋ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ರಸ್ತೆಗಳಲ್ಲಿ ಈದ್ ನಮಾಜ್ ಮಾಡೋದನ್ನ ಕೂಡ ಸರ್ಕಾರ ಬ್ಯಾನ್ ಮಾಡಿತ್ತು. ಇದಕ್ಕೂ ಆಕ್ರೋಶ ವ್ಯಕ್ತಪಡಿಸಿರೋ ಕಬೀರ್, ನಮಗೆ ನಮಾಜ್ ಮಾಡೋಕೆ ಜಾಗ ಕೊಡದೆ ಹೋದ್ರೆ ಬೀದಿಯಲ್ಲಿ ಪೂಜೆ ಮಾಡೋದನ್ನ ಕೂಡ ನಾವು ಬಿಡಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭಾರತ ಮತ್ತೊಂದು ಮಿಸೈಲ್ ಪರೀಕ್ಷೆ ಮಾಡಿದೆ. ಒಡಿಶಾದ ಚಂಡೀಪುರ್ನಲ್ಲಿರೋ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಅಗ್ನಿ-1 ಮಿಸೈಲ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಇದೊಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಟೆಸ್ಟಿಂಗ್ ವೇಳೆ ತನ್ನ ಎಲ್ಲ ತಾಂತ್ರಿಕ ಹಾಗೂ ಕಾರ್ಯಾಚರಣೆಯ ಪರೀಕ್ಷೆಗಳಲ್ಲಿದು ಪಾಸ್ ಆಗಿದೆ. ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ನ ನೇತೃತ್ವದಲ್ಲಿ ಈ ಪರೀಕ್ಷೆ ನಡೆಸಲಾಗಿದೆ. 700ರಿಂದ 1,200 ಕಿಲೋಮೀಟರ್ ವರೆಗಿನ ಟಾರ್ಗೆಟ್ಗಳನ್ನು ಹೊಡೆಯೋ ತಾಕತ್ತನ್ನ ಇದು ಹೊಂದಿದೆ. ಪಾಕಿಸ್ತಾನದ ಬಹುಪಾಲು ಇದರ ರೇಂಜಿಗೆ ಬರುತ್ತೆ. ಪಾಕ್ನ ಪವರ್ ಸೆಂಟರ್ ಇಸ್ಲಾಮಾಬಾದ್, ಅವರ ಆರ್ಥಿಕ ರಾಜಧಾನಿ ಕರಾಚಿಯನ್ನ ಕೂಡ ಹೊಡೆಯಬಹುದು ಈಸಿಯಾಗಿ. ಈ ಮಿಸೈಲ್ ಸಾಂಪ್ರದಾಯಿಕ ಹಾಗೂ ಪರಮಾಣು ಸಿಡಿತಲೆ 2 ರೀತಿಯ ಸ್ಫೋಟಕಗಳನ್ನು ಕ್ಯಾರಿ ಮಾಡುತ್ತೆ. ಇದನ್ನು ಎಲ್ಲಿಗೆ ಬೇಕಾದರೂ ಈಸಿಯಾಗಿ ಸಾಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ವಾರ್ ಟೈಮ್ನಲ್ಲಿ ದಿಢೀರಂತ ಕೂಡ ದಾಳಿಗೆ ಡಿಪ್ಲಾಯ್ ಮಾಡ್ಬೋದು, ಸಿದ್ಧಪಡಿಸ್ಬೋದು. 250 ಕಿಲೋಮೀಟರ್ ರೇಂಜ್ನ ಪೃಥ್ವಿ 2 ಮತ್ತು ಲಾಂಗ್ ರೇಂಜ್ನ ಅಗ್ನಿ 2 ಕ್ಷಿಪಣಿಗಳ ನಡುವಿನ ಗ್ಯಾಪ್ ತುಂಬೋಕೆ ಈ ಅಗ್ನಿ-1 ಕ್ಷಿಪಣಿಯನ್ನ ರೆಡಿ ಮಾಡಲಾಗಿದೆ. ರಸ್ತೆಗಳ ಮೂಲಕ ವಿಶೇಷ ಲಾಂಚರ್ಗಳಲ್ಲಿ ಹಾಗೂ ರೈಲ್ವೆ ಪ್ಲಾಟ್ಫಾರ್ಮ್ಗಳಿಂದಲೂ ಇದನ್ನ ಫೈರ್ ಮಾಡಬಹುದು. ಈ ಮೂಲಕ ಭಾರತ ಕಳೆದ 2-3 ತಿಂಗಳಿಂದ ಕಿಮ್ ಜಾಂಗ್ ಉನ್ಗೂ ನಾಚಿಕೆ ಆಗೋ ರೀತಿಯಲ್ಲಿ 1/2 ಡಜನ್ಗೂ ಅಧಿಕ ಮಿಸೈಲ್ ಟೆಸ್ಟ್ ಮಾಡಿದೆ. ಈಗ ಈ ಅಗ್ನಿ-1 ಮಿಸೈಲ್ ಟೆಸ್ಟ್ ಮಾಡಿರೋದು ಯಾಕೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಂದರೆ ಇದನ್ನು ದಶಕಗಳ ಹಿಂದೆನೇ ಮೊದಲು ಟೆಸ್ಟ್ ಮಾಡಿ ಅದು ಸೇನೆಯಲ್ಲೂ ಕೂಡ ಆಲ್ರೆಡಿ ಇದೆ. ಆದರೆ ಇಂಥ ಮಿಸೈಲ್ಗಳನ್ನು ಆಗಾಗ ಅಪ್ಗ್ರೇಡ್ ಮಾಡಿ ದಾಳಿಗೆ ಸಜ್ಜಾಗೋ ರೀತಿಯಲ್ಲಿ ಚೇಂಜಸ್ ಮಾಡ್ತಿರ್ತಾರೆ. ಅದರ ಭಾಗವಾಗಿಯೇ ಈ ಟೆಸ್ಟ್ ನಡೆದಿರೋ ಸಾಧ್ಯತೆ ಇರುತ್ತೆ. ಇನ್ನು ಸ್ನೇಹಿತರೆ, ವೈಷ್ಣೋದೇವಿ, ಅಮೃತ್ಸರ್, ಗೋಲ್ಡನ್ ಟೆಂಪಲ್, ಅಟಾರಿ ಬಾರ್ಡರ್ ಸೇರಿ ಈ ಎಲ್ಲ ಜಾಗಗಳಿಗೆ ಮತ್ತು ಕ್ಷೇತ್ರಗಳಿಗೆ ಯಾತ್ರೆ ಹೋಗೋದಿರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ.
ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ ಇರುತ್ತೆ. ಏನೋ 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ದಿಲ್ಲಿಯಲ್ಲಿ PM ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯಾಗಿದೆ. PM ಮೋದಿ ಈ ಮಾತುಕತೆ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯ ಅಂದರೆ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ, ಅದರ ಪ್ರಗತಿ ಬಗ್ಗೆ ಚರ್ಚಿಸಲಾಗಿದೆ. ಜೊತೆಗೆ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟ ಪ್ರಮುಖ ವಿಚಾರಗಳ ಬಗ್ಗೆನೂ ಡಿಸ್ಕಷನ್ ಆಗಿದೆ. ಇಡೀ ಜಗತ್ತಿನ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ಮುಂದೇನೂ ಒಟ್ಟಾಗಿ ಕೆಲಸ ಮಾಡಲಿವೆ ಅಂತ PM ಮೋದಿ ಹೇಳಿದ್ದಾರೆ. ಇನ್ನು ಈ ಭೇಟಿ ವೇಳೆ ರುಬಿಯೋ ಟ್ರಂಪ್ ಪರವಾಗಿ ಅಮೆರಿಕಗೆ ಬನ್ನಿ ಅಂತ PM ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು PM ಮೋದಿ ಅವರ ಈ ಭೇಟಿ ಬಳಿಕ ಮಾರ್ಕೋ ರುಬಿಯೋ ದಿಲ್ಲಿಯಲ್ಲಿ ಅಮೆರಿಕ ಎಂಬಸಿ ಸಪೋರ್ಟ್ ಅನೆಕ್ಸ್ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ಪ್ರೆಸ್ ಮೀಟ್ ಮಾಡಿ ದಿಲ್ಲಿ ಬಿಸಿಲು ನೋಡಿ ತಮಾಷೆ ಮಾಡಿದ್ದಾರೆ. ನಾನು ನಿಮ್ಮನ್ನ ಇಲ್ಲಿ ತುಂಬಾ ಹೊತ್ತು ಕಾಯಿಸಲ್ಲ, ಮನುಷ್ಯರು ಅನುಭವಿಸಬಹುದಾದ ಸೆಕೆಗೂ ಈ ದಿಲ್ಲಿ ಸೆಕೆಗೂ ತುಂಬಾನೇ ವ್ಯತ್ಯಾಸ ಇದೆ ಅಂತ ಹೇಳಿ ರುಬಿಯೋ ಹೇಳಿದ್ದಾರೆ. ಹೆವಿ ಇದೆ ಅಂತ, ಅಂದ್ರೆ ನೀವೆಲ್ಲ ಹೇಗಿದ್ದೀರಿ ಸೆಕೆನಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಭಾರತ ಅಮೆರಿಕದ ಅದ್ಭುತ ಪಾಲುದಾರ, ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಅಮೆರಿಕದ ಪಾತ್ರ ಅತ್ಯಂತ ನಿರ್ಣಾಯಕ ಅಂತ ಹೇಳಿದ್ದಾರೆ. ಏನೋ ಭಾರತದ ಮುಖ್ಯ ಭೂಮಿಗೆ ಶೀಘ್ರದಲ್ಲಿ ಮುಂಗಾರು ಎಂಟ್ರಿ ಆಗುತ್ತೆ. ಮುಂದಿನ 2-3 ದಿನಗಳಲ್ಲಿ ಇದು ಅರೇಬಿಯನ್ ಸಮುದ್ರ, ಕೊಮೊರಿನ್ ಏರಿಯಾ, ಬಂಗಾಳ ಕೊಲ್ಲಿ ಹಾಗೂ ಅಂಡಮಾನ್ ಸಮುದ್ರದ ಕಡೆಗೆ ಇನ್ನಷ್ಟು ಚಾಚತ್ತೆ. ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಎಂದಿನಂತೆ ಈ ಸಲವೂ ಕೇರಳದ ಮೂಲಕವೇ ಮುಂಗಾರು ಪ್ರವೇಶ ಮಾಡುತ್ತೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ ಪೂರ್ವ ಮುಂಗಾರು ಮಳೆ ಕಂಡಿದೆ. ದಕ್ಷಿಣ ಒಳನಾಡಿನ ತುಂಬಾ ಕಡೆ ಚೆನ್ನಾಗಿ ಮಳೆಯಾಗಿದೆ. ಹಾಗೆ ಕರಾವಳಿ, ಉತ್ತರ ಒಳನಾಡಿನ ಕೆಲವು ಕಡೆ ಕೂಡ ಮಳೆಯಾಗಿದೆ. ಬೆಂಗಳೂರಲ್ಲಿ ಮೇ 24ನೇ ತಾರೀಕು ಮೋಡ ಕವಿದ ವಾತಾವರಣ ಇರಲಿದ್ದು 1-2 ಕಡೆ ಮಳೆಯಾಗಬಹುದು. ಮೇ 25ರಿಂದ 28ರವರೆಗೆ ಲೈಟ್ ಆಗಿ ಮಳೆ ಆಗ್ತಾ ಇರೋ ಸಾಧ್ಯತೆ ಇದೆ. ರಾಜ್ಯದ ಮ್ಯಾಕ್ಸಿಮಮ್ ಟೆಂಪರೇಚರ್ 29.7 ಡಿಗ್ರಿಯಿಂದ 42.4 ಡಿಗ್ರಿ ಸೆಲ್ಸಿಯಸ್ ನಡುವೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಮುಂದಿನ 7 ದಿನಗಳ ಕಾಲ ಸಾಧಾರಣ ಮಳೆ ಆಗಲಿದ್ದು, ಮೇ 27 ಮತ್ತು 28ರ ಹೊತ್ತಿಗೆ ಮಳೆ ಇನ್ನಷ್ಟು ಜೋರಾಗೋ ಸಾಧ್ಯತೆ ಇದೆ ಅಂತ IMD ಮಾಹಿತಿ ಕೊಟ್ಟಿದೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ವೈರಲ್ ಆನ್ಲೈನ್ ಮೂವ್ಮೆಂಟ್ ಮೇಲೆ ಕ್ರಮ ತಗೊಳ್ಳಲಾಗ್ತಿದೆ. ಇಂಟೆಲಿಜೆನ್ಸ್ ಬ್ಯೂರೋ ರಿಪೋರ್ಟ್ ಆಧಾರದ ಮೇಲೆ IT ಕಾಯ್ದೆ ಸೆಕ್ಷನ್ 69A ಅಡಿಯಲ್ಲಿ ಈ ಪಾರ್ಟಿಯ ಒರಿಜಿನಲ್ X ಅಕೌಂಟ್ ಬ್ಯಾನ್ ಆಗಿತ್ತು. ನಂತರ ಕಾಕ್ರೋಚ್ ಇಸ್ ಬ್ಯಾಕ್ ಅಂತ ಹೊಸ ಅಕೌಂಟ್ ಓಪನ್ ಮಾಡಿದ್ರು. ಈಗ ಆ ಬ್ಯಾಕಪ್ ಅಕೌಂಟ್ ಕೂಡ ಡೌನ್ ಆಗಿದೆ. ಇದರ ಬೆನ್ನಲ್ಲೇ ವೆಬ್ಸೈಟ್ ಕೂಡ ಆಫ್ಲೈನ್ ಮಾಡಲಾಗಿದೆ. ಸದ್ಯಕ್ಕೆ ಈ ವೆಬ್ಸೈಟ್ ಓಪನ್ ಮಾಡಿದ್ರೆ 404 ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ಅಲ್ಲದೆ 21 ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ ಇದ್ದ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಕ್ ಆಗಿದೆ ಅಂತ ಈ ಮೂವ್ಮೆಂಟ್ ನ ಫೌಂಡರ್ ಅಭಿಜಿತ್ ಆರೋಪ ಮಾಡಿದ್ದಾರೆ. ನನ್ನ ಪರ್ಸನಲ್ ಇನ್ಸ್ಟಾ ಅಕೌಂಟ್ ಕೂಡ ಹ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇನ್ಮುಂದೆ ಬರೋ ಯಾವುದೇ ಪೋಸ್ಟ್ ಗಳನ್ನ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂತ ನಂಬಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಹುಬ್ಬಳ್ಳಿ ಮತ್ತು ಬೆಳಗಾವಿಗೆ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪಶ್ಚಿಮ ಬಂಗಾಳದಿಂದ 100 ಕಾರ್ಮಿಕರು ಅಮರಾವತಿ ಎಕ್ಸ್ಪ್ರೆಸ್ ಮೂಲಕ ಹುಬ್ಬಳ್ಳಿಗೆ ಬಂದಿಳಿದಿದ್ದಾರೆ. ಅಲ್ಲಿಂದ ಬಸ್ ಮೂಲಕ ಬೇರೆ ಬೇರೆ ಕಡೆಗೆ ಹೊರಟಿದ್ದಾರೆ ಅಂತ ಹೇಳಲಾಗಿತ್ತು. ಈ ವೇಳೆ ಹಿಂದೂ ಪರ ಸಂಘಟನೆಗಳ ದೂರಿನ ಮೇರೆಗೆ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ ಮತ್ತು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪೊಲೀಸರು ಇವ್ರನ್ನ ತಪಾಸಣೆ ಮಾಡಿದ್ದಾರೆ. ಬೆಳಗಾವಿಯ ಬಸ್ ನಿಲ್ದಾಣಕ್ಕೆ DCP ನಾರಾಯಣ ಬರ್ಮನಿ ಸೇರಿದ ಹಾಗೆ ಹಲವು ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಾಗೆ ಡಾಗ್ ಸ್ಕ್ವಾಡ್ ಮೂಲಕವೂ ಚೆಕಿಂಗ್ ಮಾಡಲಾಗಿದೆ. ಆಮೇಲೆ 20ಕ್ಕೂ ಅಧಿಕ ಜನರನ್ನ ಮಾಳಮಾರುತಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ವಿಚಾರಣೆ ನಡೆಸಲಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಇವರು ಬೆಳಗಾವಿಯ ಶಹಾಪುರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಎಲೆಕ್ಷನ್ ಇರೋದ್ರಿಂದ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಈಗ ವಾಪಸ್ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸೇರಿ 300ಕ್ಕೂ ಅಧಿಕ ಜನರನ್ನ ತಪಾಸಣೆ ಮಾಡಿದ್ದಾರೆ. ಆಧಾರ್ ಕಾರ್ಡ್ ನಕಲಿನ ಅಸಲಿನ ಚೆಕ್ ಮಾಡೋಕೆ OTP ಮೂಲಕ ವೆರಿಫಿಕೇಶನ್ ಕೂಡ ಮಾಡಿ ಚೆಕ್ ಮಾಡ್ತಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಇವರೆಲ್ಲರ ಬಳಿ ಪಶ್ಚಿಮ ಬಂಗಾಳ ಮೂಲದ ಒರಿಜಿನಲ್ ಡಾಕ್ಯುಮೆಂಟ್ಗಳಿದಾವೆ. ಇಲ್ಲಿವರೆಗೂ ಇವ್ರು ಯಾರು ಕೂಡ ಬಾಂಗ್ಲಾ ವಲಸಿಗರು ಅಂತ ಹೇಳೋದಕ್ಕೆ ಎವಿಡೆನ್ಸ್ ಸಿಕ್ಕಿಲ್ಲ ಪೊಲೀಸರಿಗೆ. ಏನೋ ಬೆಂಗಳೂರಿನ ಹೊರವಲಯದಲ್ಲಿ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ತಲೆ ಎತ್ತುತ್ತೆ. ಆನೇಕಲ್ ತಾಲೂಕಿನ ಎಂಡ್ಲವಾಡಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ 100 ಎಕರೆ ಜಾಗದಲ್ಲಿ 900 ಕೋಟಿ ರೂಪಾಯಿ ಖರ್ಚಲ್ಲಿ ಅತ್ಯಾಧುನಿಕ ಸ್ಟೇಡಿಯಂ ರೆಡಿಯಾಗುತ್ತೆ. ಈ ಕ್ರೀಡಾಂಗಣ 80,000 ಆಸನ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಮುಂದಿನ 2-3 ವರ್ಷಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಅಥ್ಲೆಟಿಕ್ ಟ್ರ್ಯಾಕ್, ಒಲಿಂಪಿಕ್ ಗಾತ್ರದ ಬೃಹತ್ ಈಜುಕೊಳದ ಸೌಲಭ್ಯ ಕೂಡ ಇರುತ್ತೆ. ಏಕಕಾಲಕ್ಕೆ 500ಕ್ಕೂ ಅಧಿಕ ವಾಹನ ನಿಲುಗಡೆ, ಶಾಪಿಂಗ್ ಮಳಿಗೆ, ಹೋಟೆಲ್, ಹೆಲಿಪ್ಯಾಡ್ ಎಲ್ಲವೂ ಇರಲಿವೆ. ಸದ್ಯಕ್ಕೆ ದೇಶದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಇರುವುದು ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ, ಸರ್ದಾರ್ ಪಟೇಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಒಳಗಡೆ. ಇದು 2ನೇದಾಗುತ್ತೆ 80,000 ಆಸನ ವ್ಯವಸ್ಥೆಯೊಂದಿಗೆ ಅಂತ
ಹೇಳ್ತಾ ಇದ್ದಾರೆ. ಏನೋ ರಾಜ್ಯ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 51,000 ಅತಿಥಿ ಶಿಕ್ಷಕರ ನೇಮಕಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದೆ. ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಘೋಷಣೆ ಮಾಡಿದ್ದಾರೆ. ಜೂನ್ ತಿಂಗಳಲ್ಲೇ ಈ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಏನು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋ ವಿಚಾರವಾಗಿಯೂ ಮಾತನಾಡಿದ್ದಾರೆ ಮಧು ಬಂಗಾರಪ್ಪ. ನಮ್ಗೆ ಸ್ಪಷ್ಟತೆ ಇದೆ, ಹಿಜಾಬ್ ಬಗ್ಗೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಜನ ವೋಟ್ ಕೊಟ್ಟಿದ್ದಾರೆ, ಹೀಗಾಗಿ ನಾವು ಋಣ ತೀರಿಸಿದ್ದೀವಿ ಹಿಜಾಬ್ ಅನ್ನು ವಾಪಸ್ ತಂದು ಅಂತ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ಅದು ಹಿಜಾಬ್ ಆಗಿರ್ಬೋದು, ಆದ್ರೆ ನಮಗದು ಸಮಾನತೆಯ ಸಂಕೇತ ಹಿಜಾಬ್ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಏನು ಶಾಲೆಗಳಲ್ಲಿ ಕೇಸರಿ ಶಾಲೆಗೆ ಅವಕಾಶ ಕೊಡಲ್ಲ ಅಂತಾನೂ ಹೇಳಿದ್ದಾರೆ. ಯಾರಾದ್ರೂ ಹಾಕೊಂಬಂದ್ರೆ ಕಾನೂನು ಪ್ರಕಾರ ಆಕ್ಷನ್ ತಗೋತೀವಿ ಅವ್ರ ಮೇಲೆ ಅಂತ ಹೇಳಿ ಸಿದ್ದು ಮಂತ್ರಿ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆ ನಡೆಸಿದ್ದ ನಿವೃತ್ತ ನ್ಯಾಯಮೂರ್ತಿಗಳಿಗೆ ರಾಜ್ಯ ಸರ್ಕಾರ ದೊಡ್ಡ ಹುದ್ದೆ ಕೊಟ್ಟಿದೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರನ್ನ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿದ್ದ ಮೂಡಾ ಸೈಟ್ ಹಂಚಿಕೆ ಹಗರಣದ ಬಗ್ಗೆ ಇದೇ PN ದೇಸಾಯಿ ನೇತೃತ್ವದ ಸಮಿತಿ ತನಿಖೆ ನಡೆಸಿತ್ತು. ಯಾವುದೇ ಆರೋಪ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ರು. ಇನ್ನು ಎಬೋಲಾ ವೈರಸ್ ಬಗ್ಗೆ ರಾಜ್ಯ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಅನುಮಾನಾಸ್ಪದ ಏರ್ಪೋರ್ಟ್ಗಳಲ್ಲಿ ಹೆಚ್ಚಿನ ನಿಗಾ ವಹಿಸೋದು, ಕ್ವಾರಂಟೈನ್, ರೆಫರಲ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಸಿಬ್ಬಂದಿಗೆ ಟ್ರೈನಿಂಗ್ ಕೊಡಬೇಕು. ಆರೋಗ್ಯ ಇಲಾಖೆಯಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಸ್ಟ್ರಾಂಗ್ ಮಾಡಬೇಕು. ಅಗತ್ಯ PPE ಕಿಟ್ ಮತ್ತು ಔಷಧ ಸಂಗ್ರಹ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಲಾಗಿದೆ. ಒಂದು ವೇಳೆ ಕೇಸ್ಗಳು ಪತ್ತೆಯಾದರೆ ಚಿಕಿತ್ಸೆಗಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ಹಾಗೂ ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟಲ್ಗಳನ್ನು ಗುರುತು ಮಾಡಲಾಗಿದೆ. ಯಾಕಂದ್ರೆ ಅಲ್ಲೂ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಹಾಗಾಗಿ ಬಂದ ತಕ್ಷಣ ಸೀದಾ ಅಲ್ಲಿ ಇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗಬೇಕು, ಇಲ್ಲಿ ಇಳಿದ್ರೆ ಇಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಏನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ BE ಮತ್ತು BTech ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಮುಗಿದ 10 ನಿಮಿಷದಲ್ಲೇ ರಿಸಲ್ಟ್ ಕೊಟ್ಟು ಹೊಸ ರೆಕಾರ್ಡ್ ಮಾಡಿದೆ. ಥಿಯರಿ ಪೇಪರ್ಗಳನ್ನು ಎವಾಲ್ಯೂಷನ್ ಮಾಡಿ ಡಿಜಿಟಲ್ ಆಗಿ ರೆಡಿ ಇಟ್ಕೊಂಡಿದ್ರು. ಶುಕ್ರವಾರ ಸಂಜೆ 5:30ಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ ತಕ್ಷಣ 5:40ಕ್ಕೆ ಎಲ್ಲ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. VTU ಅಧೀನದಲ್ಲಿ ಬರೋ 220 ಕಾಲೇಜುಗಳ ಒಟ್ಟು 56,192 ಸ್ಟೂಡೆಂಟ್ಸ್ ಎಕ್ಸಾಮ್ ಅನ್ನು ಬರೆದಿದ್ರು. ಇತ್ತೀಚೆಗಷ್ಟೇ ಆಮ್ ಆದ್ಮಿ ಪಾರ್ಟಿ ತೊರೆದಿದ್ದ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಈಗ ರಾಜ್ಯಸಭೆಯ ಅರ್ಜಿಗಳ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯಸಭಾ ಸಭಾಪತಿ CP ರಾಧಾಕೃಷ್ಣನ್ ಈ ಸಮಿತಿಯನ್ನ ಹೊಸದಾಗಿ ರಚನೆ ಮಾಡಿದ್ದಾರೆ. ಒಟ್ಟು 10 ಸದಸ್ಯರನ್ನ ನಾಮನಿರ್ದೇಶನ ಮಾಡಿದ್ದಾರೆ. ಮೇ 20ರಿಂದ ಜಾರಿಗೆ ಬರುತ್ತೆ. ಈ ಸಮಿತಿ ಪಾರ್ಲಿಮೆಂಟ್ ರೂಲ್ಸ್ ಪ್ರಕಾರ ಯಾವೆಲ್ಲ ಅರ್ಜಿಗಳನ್ನ ಸ್ವೀಕರಿಸಬೇಕು ಅಂತ ಡಿಸೈಡ್ ಮಾಡುತ್ತೆ. ಅರ್ಜಿಗಳಲ್ಲಿರೋ ಸಮಸ್ಯೆಗಳ ಬಗ್ಗೆ ವಿಚಾರಣೆ ಮಾಡೋಕೆ ಅಧಿಕಾರಿಗಳನ್ನ, ಮಂತ್ರಿಗಳನ್ನ, ಪ್ರತಿನಿಧಿಗಳನ್ನ ಹಾಗೆ ಎಕ್ಸ್ಪರ್ಟ್ಸ್ ಅನ್ನ ಕರೆಯೋ ಪವರ್ ಕೂಡ ಇವರಿಗಿರುತ್ತೆ. ಇನ್ನು PM ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವರ ಸಭೆಯಲ್ಲಿ ಎಲ್ಲ ಮಂತ್ರಿಗಳಿಗೆ ರಿಪೋರ್ಟ್ ಕಾರ್ಡ್ ಕೊಡಲಾಗಿದೆ. 2025ರ ಪರ್ಫಾರ್ಮೆನ್ಸ್ ಇಟ್ಕೊಂಡು ಕ್ಯಾಬಿನೆಟ್ ಸೆಕ್ರೆಟರಿ TV ಸೋಮನಾಥನ್ ಈ ಸ್ಕೋರ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಬೆಸ್ಟ್ ಮತ್ತು ವರ್ಸ್ಟ್ ಮಿನಿಸ್ಟ್ರಿಗಳನ್ನ ಸಪರೇಟ್ ಆಗಿ ಲಿಸ್ಟ್ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಕೆಲ ಸಚಿವಾಲಯಗಳು ಈಗ ಟಾಪ್ ಪರ್ಫಾರ್ಮರ್ಸ್ ಆಗಿ ಹೊರಹೊಮ್ಮಿವೆ. ಇದರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕನ್ಸ್ಯೂಮರ್ ಅಫೇರ್ಸ್, G ಕಿಶನ್ ರೆಡ್ಡಿ ಅವರ ಕಲ್ಲಿದ್ದಲು ಹಾಗೂ ಮನೋಹರ್ ಲಾಲ್ ಖಟ್ಟರ್ ಅವರ ವಿದ್ಯುತ್ ಸಚಿವಾಲಯಗಳು ಮುಂಚೂಣಿಯಲ್ಲಿವೆ. ಕ್ರೈಸಿಸ್ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಇವರೆಲ್ಲ ಅಂತ. ಇವರೊಂದಿಗೆ JP ನಡ್ಡಾ ಅವರ ಆರೋಗ್ಯ ಸಚಿವಾಲಯ ಹಾಗೂ HD ಕುಮಾರಸ್ವಾಮಿ ಅವರ ಉಕ್ಕು ಸಚಿವಾಲಯ ಕೂಡ ಟಾಪ್ ಪರ್ಫಾರ್ಮೆನ್ಸ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಜನರ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಹಾಗೂ ವಾರ್ ಟೈಮಲ್ಲಿ ಕ್ರೈಸಿಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರು ಅಂತ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೆ ಬೆಸ್ಟ್ ಸ್ಕೋರ್ ಸಿಕ್ಕಿದೆ. ವಿಶೇಷವಾಗಿ ಸಿಲಿಂಡರ್ ವಿಚಾರಗಳಲ್ಲೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ರು ಅಂತ. ಇನ್ನು ಬೇಗ ಫೈಲ್ಸ್ ಕ್ಲಿಯರ್ ಮಾಡೋದ್ರಲ್ಲಿ ಕಲ್ಲಿದ್ದಲು ಸಚಿವಾಲಯ ಫಸ್ಟ್ ಬಂದಿದೆ. ಇನ್ನು ಕೆಲಸದಲ್ಲಿ ಸ್ಪೀಡ್ ಹೆಚ್ಚಿಸೋಕೆ ಈ ರೇಟಿಂಗ್ಸ್ ತರಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ವರ್ಸ್ಟ್ ಮಿನಿಸ್ಟ್ರಿಗಳ ಪಟ್ಟಿಯನ್ನ ಕೂಡ ಅವರು ಮಾಡಿದ್ರಂತೆ, ಅದನ್ನ ಪಬ್ಲಿಕ್ಲಿ ಯಾಕೋ ಹೇಳಿಲ್ಲಪ್ಪ ಇವರು. ಏನೋ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 10 ವರ್ಷದ ಬಾಲಕಿಯನ್ನು ಅಪಹರಿಸಿ ಕೊಲೆ ಮಾಡಿರೋ ಪ್ರಕರಣ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೇ 21ನೇ ತಾರೀಕು ಸುಲೂರು ಏರಿಯಾದಲ್ಲಿ ಮನೆ ಹತ್ತಿರ ಆಟ ಮಾಡುತ್ತಿದ್ದ ಪುಟ್ಟ ಬಾಲಕಿ ನಾಪತ್ತೆಯಾಗಿದ್ಲು. ಪೋಷಕರು ಎಲ್ಲ ಕಡೆ ಹುಡುಕಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಆದರೆ ಕಣ್ಣಂಪಾಳ್ಯಂ ಹತ್ತಿರ ಇರೋ ವಾಟರ್ ಟ್ಯಾಂಕ್ ಬಳಿ ಬಾಲಕಿಯ ದೇಹ ಸಿಕ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಾರ್ತಿಕ್ ಮತ್ತು ಮೋಹನ್ ರಾಜ್ ಅನ್ನೋ 2 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಾಲಕಿಗೆ ಈ ರೀತಿ ಆಗಿರೋ ವಿಚಾರ ಕೇಳಿ ರೊಚ್ಚಿಗೆದ್ದಿರೋ ಜನ ತಕ್ಷಣ ನ್ಯಾಯ ಬೇಕು ಅಂತ ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ಬದಲಾವಣೆ ಆಗುತ್ತೆ ಅಂತ ಹೇಳಿ ಹೊಸ ಸರ್ಕಾರ ಕೋಟ್ ಹಾಕಿದ್ವಿ, ಆದ್ರೆ CM ವಿಜಯ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಅವರು ಭರವಸೆ ಕೊಡೋವರೆಗೂ ಶವಾಗಾರದಿಂದ ನಾವು ದೇಹವನ್ನೇ ತಗೊಳ್ಳಲ್ಲ ಅಂತ ಹೇಳಿ ಬಾಲಕಿಯ ತಾಯಿ ಪಟ್ಟು ಹಿಡಿದಿದ್ದಾರೆ. ನಂತರ ಎಚ್ಚೆತ್ತುಕೊಂಡ್ರು ವಿಜಯ್ ಪ್ರತಿಕ್ರಿಯೆ ಕೊಟ್ರು. ಈ ಅಮಾನವೀಯ ಘಟನೆ ಕೇಳಿ ಶಾಕ್ ಆಯ್ತು, ಇದನ್ನ ಸಹಿಸಲ್ಲ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ತಮಿಳುನಾಡು ಬಿಜೆಪಿಯ ಅಣ್ಣಾಮಲೈ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. DMK ಸರ್ಕಾರ ಇದ್ದಾಗ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ಟಿ ಇರಲಿಲ್ವೋ ಈಗಲೂ ಅದೇ ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. DMKನ ಉದಯನಿಧಿ ಸ್ಟಾಲಿನ್ ಹೊಸ ಸರ್ಕಾರ ಬಂದು 12 ದಿನಗಳಲ್ಲಿ 30ಕ್ಕೂ ಅಧಿಕ ಅಪರಾಧಗಳು ಆಗಿವೆ.
ಲೈಂಗಿಕ ದೌರ್ಜನ್ಯ, ಕಳ್ಳ ಸಾಗಾಣಿಕೆ, ರೌಡಿಸಂ ಜೊತೆಗೆ ಈಗ ಬಾಲಕಿಯ ಕೊಲೆ ಆಗಿದೆ. ಲಾ ಅಂಡ್ ಆರ್ಡರ್ ಏನ್ ಕತೆ ಫುಲ್ ಹಾಳಾಗಿ ಹೋಗಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಸಿಂಧೂ ನದಿ ನೀರು ಒಪ್ಪಂದ ಫ್ರೀಸ್ ಮಾಡಿರೋ ಭಾರತ ಚೆನಾಬ್ ನದಿ ಮೇಲೆ ದೊಡ್ಡ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅನ್ನ ಶುರು ಮಾಡಿದೆ. ಪಹಲ್ಗಾಮ್ ಉಗ್ರ ದಾಳಿ ನಂತರ ಒಪ್ಪಂದವನ್ನ ಭಾರತ ಬ್ಲಾಕ್ ಮಾಡಿತ್ತು. ಸಿಂಧೂ ವಾಟರ್ ಟ್ರೀಟಿಯನ್ನ, ಇಂಡಸ್ ವಾಟರ್ ಟ್ರೀಟಿಯನ್ನ ಭಾರತ ತಡೆ ಹಿಡಿದಿತ್ತು. ಈಗ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ NHPC ಮೂಲಕ ಈ ಪ್ರಾಜೆಕ್ಟ್ಸ್ ಅನ್ನ ಫಾಸ್ಟ್ ಟ್ರ್ಯಾಕಿಗೆ ತಗೊಂಡು ಹೋಗಿದೆ. 2 ಪ್ರಾಜೆಕ್ಟ್ಗಳು 2600 ಕೋಟಿ ರೂಪಾಯಿ ಖರ್ಚಿಂದು. ಮೊದಲನೇ ಪ್ರಾಜೆಕ್ಟ್ ಹಿಮಾಚಲ ಪ್ರದೇಶದ ಲಾಹೌಲ್ ಸ್ಪಿಟಿಯಲ್ಲಿ ಬರೋ 2352 ಕೋಟಿ ರೂಪಾಯಿ ವ್ಯಾಲ್ಯೂನ ಚಿನಾಬ್ ಬಯಾಸ್ ಲಿಂಕ್ ಟನಲ್ ಪ್ರಾಜೆಕ್ಟ್. ಇದರಲ್ಲಿ ಚಿನಾಬ್ ನದಿಯ ಉಪನದಿ ಚಂದ್ರಾದಿಂದ ಎಕ್ಸ್ಟ್ರಾ ನೀರನ್ನು ಬಿಯಾಸ್ ನದಿಗೆ ಹರಿಸೋಕೆ 8.7 ಕಿಲೋಮೀಟರ್ ಉದ್ದದ ಟನಲ್ ಮಾಡ್ತಿದ್ದಾರೆ. ಎರಡನೇ ಪ್ರಾಜೆಕ್ಟ್ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ಬರೋ ದುಲ್ಹಸ್ತಿ ಸ್ಟೇಜ್ 2. ಇದರಿಂದ ವಿದ್ಯುತ್ ಉತ್ಪಾದನೆ ಇನ್ನಷ್ಟು ಜಾಸ್ತಿ ಆಗುತ್ತೆ. 2 ಪ್ರಾಜೆಕ್ಟ್ಸ್ಗೂ ಸೆಂಟ್ರಲ್ ಗೌರ್ಮೆಂಟ್ ಡೆಡ್ ಲೈನ್ ಟೈಟ್ ಮಾಡಿ ಕೆಲಸ ಬೇಗ ಮಾಡಿ ಅಂತ NHPCಗೆ ಸೂಚನೆ ಕೊಟ್ಟಿದೆ. ಇನ್ನು ಭಾರತ ಮತ್ತು ಸೈಪ್ರಸ್ ರಾಷ್ಟ್ರಗಳು ತಮ್ಮ ನಡುವಿನ ಸಂಬಂಧವನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಏರಿಸಿವೆ. ದಿಲ್ಲಿಯಲ್ಲಿ ಮೋದಿ ಮತ್ತು ಸೈಪ್ರಸ್ ಪ್ರೆಸಿಡೆಂಟ್ ನಿಕೋಸ್ ಕ್ರಿಸ್ಟೋಡೌಲಿಡಸ್ ಭೇಟಿಯಾಗಿ ಮಾತಾಡಿದ್ದಾರೆ. ಡಿಫೆನ್ಸ್ ಕೋಆಪರೇಷನ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. 2026ರಿಂದ 31ರವರೆಗಿನ 5 ವರ್ಷಗಳ ರೋಡ್ ಮ್ಯಾಪ್ ರೆಡಿ ಮಾಡಲಾಗಿದೆ. ಭಯೋತ್ಪಾದನಾ ನಿಗ್ರಹ, ಡಿಪ್ಲೊಮ್ಯಾಟಿಕ್ ಟ್ರೈನಿಂಗ್, ಇನೋವೇಷನ್, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ 6 ಪ್ರಮುಖ ಒಪ್ಪಂದಗಳಿಗೆ ಸೈನ್ ಹಾಕಲಾಗಿದೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತ ಬಳಸಿದ ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನು ನಮ್ಮಿಂದ ಖರೀದಿ ಮಾಡೋಕ್ಕೆ ಸೈಪ್ರಸ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಇದೇ ವೇಳೆ ಟರ್ಕಿಯ ಕಾಟದ ಬಗ್ಗೆ ಕೂಡ ಇಬ್ಬರು ಚರ್ಚೆ ಮಾಡಿದ್ದಾರೆ. ಯಾಕಂದರೆ ಹೋದ ವರ್ಷ ಟರ್ಕಿ ಪಾಕಿಸ್ತಾನಕ್ಕೂ ಸಪೋರ್ಟ್ ಮಾಡಿತ್ತು. ಸೈಪ್ರಸ್ಗೂ ಟರ್ಕಿಗೂ ಕಿರಿಕಿರಿ ಇದೆ. ಹಾಗೆ ಪ್ರಸ್ತುತ ಸೈಪ್ರಸ್ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಪ್ರೆಸಿಡೆನ್ಸಿಯನ್ನು ಹೊಂದಿರೋದ್ರಿಂದ ಭಾರತ ಮತ್ತು ಯುರೋಪ್ ನಡುವೆ ಇನ್ವೆಸ್ಟ್ಮೆಂಟ್ಗೆ ದೊಡ್ಡ ಗೇಟ್ ವೇ ಇದು. ಈಗ ಆಲ್ರೆಡಿ ಭಾರತದ ಟಾಪ್ 10 ಇನ್ವೆಸ್ಟರ್ಗಳಲ್ಲಿ ಸೈಪ್ರಸ್ ಕೂಡ ಒಂದು. ಮುಂದಿನ 5 ವರ್ಷಗಳಲ್ಲಿ ಹೂಡಿಕೆಯನ್ನು ಡಬಲ್ ಮಾಡೋ ಟಾರ್ಗೆಟನ್ನು ಇಟ್ಕೊಳ್ಳಲಾಗಿದೆ. ಮಣಿಪುರದಲ್ಲಿ ಸಂಘರ್ಷ ಜೋರಾಗ್ತಿರೋ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ. ಲಡಾಖ್ನ DGP ಆಗಿದ್ದ IPS ಆಫೀಸರ್ ಮುಖೇಶ್ ಸಿಂಗ್ ಅವರನ್ನ ಮಣಿಪುರಕ್ಕೆ ಡೆಪ್ಯುಟೇಷನ್ ಮೇಲೆ ಕಳಿಸಿದೆ. ಇವರು ಮಣಿಪುರದ ಹೊಸ ಪೊಲೀಸ್ ಚೀಫ್ ಆಗೋ ಎಲ್ಲ ಲೆಕ್ಕಾಚಾರ ಇದೆ. 3 ವರ್ಷಗಳ ಕಾಲ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಮಣಿಪುರಕ್ಕೆ ಕಳಿಸೋಕೆ ಕೇಂದ್ರ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ RBIನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. 2026ನೇ ಆರ್ಥಿಕ ವರ್ಷದ 2.87 ಲಕ್ಷ ಕೋಟಿ ರೂಪಾಯಿ ಡಿವಿಡೆಂಡ್ ಹಣವನ್ನು ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡೋಕೆ RBI ಅಪ್ರೂವಲ್ ಕೊಟ್ಟಿದೆ. RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ ಈ ನಿರ್ಧಾರ ಆಗಿದೆ. ಹೋದ ವರ್ಷ RBI 2.68 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನು ಸರ್ಕಾರಕ್ಕೆ ಡಿವಿಡೆಂಡ್ ಆಗಿ ಕೊಟ್ಟಿತ್ತು. ಸದ್ಯ ಸರ್ಕಾರಕ್ಕೆ ಇಷ್ಟು ದೊಡ್ಡ ಮೊತ್ತದ ಹಣ ಬರ್ತಾ ಇದೆ. ಆದರೂ ಇಂಧನ ಮತ್ತು ರಸಗೊಬ್ಬರ ಸಬ್ಸಿಡಿ ಹೆಚ್ಚಾಗಿರೋದ್ರಿಂದ ಆರ್ಥಿಕ ಕೊರತೆನೇ ಉಂಟಾಗೋ ಸಾಧ್ಯತೆ ಇದೆ ಅಂತ ಹೇಳಿ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವಾರ್ ಮತ್ತು ಅದರಿಂದ ಉಂಟಾಗಿರೋ ಎಕನಾಮಿಕ್ ಕ್ರೈಸಿಸ್ ಇಂದಾಗಿ ಸರ್ಕಾರದ ದುಡ್ಡು ನೀರಿನ ತರ ಖಾಲಿಯಾಗಿ ಖರ್ಚಾಗಿ ಹೋಗ್ತಾ ಇದೆ ಸಬ್ಸಿಡಿಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಚಾನಲ್ಗೆ ಮೆಂಬರ್ ಆಗಿ, ಸದಸ್ಯರಾಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ಗಳಿಗೆ ಮಾತ್ರ ಮೀಸಲಾಗಿರೋ ಬೆನಿಫಿಟ್ಸ್, ಅದು ಮೆಂಬರ್ ಓನ್ಲಿ ವಿಡಿಯೋಸ್ ಮತ್ತು ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಎಲ್ಲ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಟೀಮ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ದಯವಿಟ್ಟು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.